ಆದ್ರೆ ಈ ದೇವರಿದ್ದಾನಲ್ಲ ಕೃಷ್ಣ, ಅವನು ಬಹಳ ಸುಲಭ ರೀ, ನೀವೇನು ಕೊಡ್ತೀರೋ ಕೊಡ್ರಪ್ಪ ಅಂತಾರೆ. ಆದ್ರೆ ಈ ಕಥೆ ಒಳಗೆ ನೋಡಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ, 2 ಬಾರಿ ಭಕ್ತಿ ಶಬ್ದವನ್ನ ಪ್ರಯೋಗ ಮಾಡಿದ್ದಾನೆ ಇಲ್ಲಿ. ದೇವರಿಗೆ ನಿಮ್ ಪತ್ರ, ನಿಮ್ ಪುಷ್ಪ, ನಿಮ್ ಫಲ, ನಿಮ್ ತೋಯ ತಗೊಂಡಾಗ್ಬೇಕಾದೇನಿಲ್ಲ. ನಿಮ್ಮ ಹಣ್ಣು ಇಟ್ಟುಬಿಟ್ರೆ ಅವನಿಗೆ ಖುಷಿ. ಅಂತೂ ಇವತ್ತು ಆಪಲ್ ತಂದಿಟ್ಬಿಟ್ನಪ್ಪ, ಸದ್ಯ ಯಾರು ಆಪಲ್ಲೇ ತಂದಿರ್ಲಿಲ್ಲ, ಖುಷಿ ಆಗಲ್ಲ ಅವನಿಗೆ. ಆಪಲ್ ತಗೊಳ್ತಾನೋ ಇಲ್ವೋ ಆಚಾರ್ಯ, ಅದನ್ನ ಹೇಳಿ. ತಗೊಳ್ತಾನೆ, ಆಪಲ್ನಲ್ಲ, ಆಪಲ್ ಹಿಂದಿರುವ ಭಕ್ತಿಯನ್ನ ತೆಗೆದುಕೊಳ್ತಾನೆ. ಶಬರಿ ಎಂಜಲು ಹಣ್ಣು ಕೊಟ್ಲು, ಮುಕುತಿಗೋಸಗ ಫಲವ ಸವಿದನೆ, ಅವಳಿಗೆ ಮೋಕ್ಷ ಕೊಡಬೇಕು, ಅದಕ್ಕೋಸ್ಕರ ಭಕ್ತಿಯಿಂದ ತಂದು ಆ ಹಣ್ಣನ್ನ ಭಗವಂತ ತಾನು ಸ್ವೀಕಾರ ಮಾಡಿದ. ಒಂದೇ ಒಂದು ಹೂವ ಕೊಟ್ಟಿದ್ರೆ ಅವನು ಗಜೇಂದ್ರ ಸ್ವೀಕಾರ ಮಾಡಿದ. ಪತ್ರಂ ಪುಷ್ಪಂ ಫಲಂ ತೋಯಂ.